ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗುರುವಾರ ಇವತ್ತು ಬೆಳಗ್ಗೆನೇ ಮನೆ ಮುಂದೆ ಕಸ ಗುಡಿಸಿ ನೀರು ಹಾಕಿ ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡೆ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಕಿಚನ್ಗೆ ಬಂದು ಒಂದು ಗ್ಲಾಸು ಬಿಸಿನೀರು ಕಾಯಿಸ್ಕೊಂಡು ಕುಡ್ದಿದ್ದಾಯಿತು. ಒಂದು 5 ನಿಮಿಷ ಕೂತ್ಕೊಂಡಿದ್ದೆ. ಇವಾಗ ಗ್ಯಾಸ್ ಸ್ಟವ್ ಮತ್ತು ಗ್ಯಾಸ್ ಸ್ಟವ್ ಹಿಂದೆಗಡೆ ಇರೋ ಟೈಲ್ಸು, ಕೌಂಟರ್ ಟಾಪು ಎಲ್ಲ ಸೋಪ್ ಹಾಕ್ಕೊಂಡು ನೀಟಾಗಿ ಉಜ್ಕೊಂಡೆ. ಗ್ಯಾಸ್ ಸ್ಟವ್ ನೀಟಾಗಿದ್ದರೆ ನಮಗೂ ಒಂಥರ ಅಡುಗೆ ಮಾಡೋಕ್ಕೆ ಖುಷಿ ಇರುತ್ತಲ್ವ. ಹಾಗಾಗಿ ನೀಟಾಗಿ ಎಲ್ಲ ಉಜ್ಕೊಂಡಿದ್ದಾದ್ಮೇಲಕ್ಕೆ ನಾನು ವೈಪರ್ ಯೂಸ್ ಮಾಡ್ತೀನಿ ಒರೆಸೋದಕ್ಕೆ. ಯಾಕಂದರೆ ಬಟ್ಟೆಲಿ ಒರೆಸಿದ್ರೆ ಅಷ್ಟು ನೀಟಾಗಿ ಬರೋದಿಲ್ಲ, ಒಂಥರ ವೈಟ್ ಇದ್ರ ಮೇಲೆ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ವೈಪರಲ್ಲೇ ಯೂಸ್ ಮಾಡೋದು. ನಾನು ಮಾಡೋ ವಿಡಿಯೋಸಲ್ಲಿ ಏನಾನ ತಪ್ಪಿದರೆ ಕಮೆಂಟಲ್ಲಿ ತಿಳಿಸಿ. ಇವಾಗ ಟಿಫನ್ ಎಲ್ಲ ಆಯಿತು. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಇವಾಗ ಕಿಚನ್ ಒಂದು ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಎಷ್ಟು ನೀಟಾಗಿದೆ ಅಂತ. ಇಲ್ಲಿ ನನ್ನ ಮಗಳು ನನಗೆ ಬಟ್ಟೆ ಮಡಚಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಸಣ್ಣ ಪುಟ್ಟ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾಳೆ ನನ್ನ ಮಗಳು ನನಗೆ. ಇವಾಗ ಆಫ್ಟರ್ನೂನ್ ಆಯಿತು. ಸ್ನ್ಯಾಕ್ಸ್ಗೆ ನಾನು ಚೇಪೆಕಾಯಿ ಕಟ್ ಮಾಡಿಕೊಟ್ಟೆ ಮಕ್ಕಳಿಗೆ ಇಬ್ರಿಗೂ. ಇವಾಗ ನಾನು ಮನಿ ಪ್ಲ್ಯಾಂಟಲ್ಲಿ ನೀರು ಚೇಂಜ್ ಮಾಡಿ ತುಂಬ ದಿನ ಆಯಿತು. ಅದಕ್ಕೆ ಚೇಂಜ್ ಮಾಡೋಣ ಅಂದ್ಬಿಟ್ಟು ಬಂದೆ. ಬಾಟ್ಲೆಲ್ಲ ತುಂಬ ಧೂಳಾಗಿತ್ತು. ವಾಶ್ ಮಾಡಿಕೊಂಡು ನೀರು ಫಿಲ್ ಮಾಡಿ ಮನಿ ಪ್ಲ್ಯಾಂಟ್ನೆಲ್ಲ ಇಟ್ಟೆ. ನಿಮಗೆ ಮನೆಯಲ್ಲಿ ಇಂಡೋರ್ ಪ್ಲ್ಯಾಂಟ್ಸ್ ಬೆಳೆಸಬೇಕು ಅಂತಂದರೆ ಬೆಸ್ಟ್ ಆಪ್ಷನ್ನು ಮನಿ ಪ್ಲ್ಯಾಂಟು. ಸೋ ಈಸಿ, ಒಳ್ಳೆ ರೀತಿಯಲ್ಲಿ ಬೆಳೆಯುತ್ತೆ ಮನಿ ಪ್ಲ್ಯಾಂಟು. ಮನಿ ಪ್ಲ್ಯಾಂಟ್ ಇಡೋದ್ರಿಂದ ಗ್ರೀನರಿ ಚೆನ್ನಾಗಿರುತ್ತೆ, ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ. ನಮ್ಮ ಮನೇಲಿ ಎಲ್ಲಿ ನೋಡಿದ್ರೂ ಮನಿ ಪ್ಲ್ಯಾಂಟೇ ಕಾಣಿಸೋದು. ನಮ್ಮ ಮಗಳು ಸ್ಟಡಿ ಟೇಬಲ್ ಮೇಲೆ ಮತ್ತು ಟಿ ವಿ ಯೂನಿಟ್ ಮೇಲೆ, ಕಿಚನಲ್ಲಿ ಎಲ್ಲ ಕಡೆಯೂ ಬರೀ ಮನಿ ಪ್ಲ್ಯಾಂಟೇ ಕಾಣಿಸೋದು. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಮೇಂಟೆನೆನ್ಸ್ ಕೂಡ ಕಮ್ಮಿನೇ. ಹೆಂಗೆ ಬೇಕಾದರೆ ಹಾಗೆ ಟೈಮ್ ಇದ್ದಾಗ ನೀರು ಚೇಂಜ್ ಮಾಡಿಕೊಂಡ್ರೆ ಆಯಿತು. ಈ ಬ್ಲೂ ಕಲರ್ ಬಾಟ್ಲ್ ಇದೆಯಲ್ಲ, ಇದು ನನ್ನ ಮಗಳು ಆರ್ಟ್ ಮಾಡಿರೋದು. ಇವಾಗ ತೊಳೆದಿದ್ದಾಯಿತು, ನೀರು ಫಿಲ್ ಮಾಡ್ತಾ ಇದ್ದೀನಿ ಬಾಟ್ಲುಗಳಿಗೆಲ್ಲ. ಎಲೆಗಳ ಮೇಲೆ ಕೂಡ ಡಸ್ಟ್ ತುಂಬಿತ್ತು, ಅದನ್ನೆಲ್ಲ ನೀಟಾಗಿ ತೊಳ್ಕೊತಾ ಇದ್ದೀನಿ. ಮತ್ತು ಹಣ್ಣೆಲೆ ಇರುತ್ತಲ್ವ, ಯೆಲ್ಲೋ ಕಲರ್ ಆಗಿರುತ್ತಲ್ವ, ಆ ಎಲೆಗಳೆಲ್ಲ ಬಿಡಿಸ್ಬಿಟ್ಟು ತೊಳ್ಕೊತಾ ಇದ್ದೀನಿ. ಇವಾಗ ಮಕ್ಕಳು ಟ್ಯೂಷನ್ಗೆ ರೆಡಿ ಆಗ್ತಾ ಇದ್ದಾರೆ. ಅದಕ್ಕೆ ಮಗಳು ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದಾಳೆ.
ಸೊ ಮೊದಲಿಗೆ ನಾನು ನನ್ನ ಬ್ಯಾಗಲ್ಲಿ ಒಂದು ರೈಟಿಂಗ್ ಬೋರ್ಡ್ ಇಟ್ಕೊತೀನಿ. ಅದಾದಮೇಲೆ ನನ್ನ ಫೋಲ್ಡರ್, ಇದರಲ್ಲಿ ನಮ್ಮ ಟ್ಯೂಷನ್ ಸರ್ ಕೊಟ್ಟಿರೋ ಟೆಸ್ಟ್ಸ್ ಎಲ್ಲ ಅದರಲ್ಲೇ ಇಕ್ಕಿರ್ತೀನಿ ನಾನು, ಟೆಸ್ಟ್ ಪೇಪರ್ಸ್ನೆಲ್ಲ. ಆಮೇಲೆ ನಾನು ಟ್ಯೂಷನಿಗೆ 2 ಬುಕ್ ತೊಗೊಂಡೋಗ್ತೀನಿ, ಒಂದು ನೋಟ್ಬುಕ್ ಆಮೇಲೆ ಒಂದು ಡೈರಿ. ನೋಟ್ಬುಕ್ಕು ಟ್ಯೂಷನಲ್ಲಿ ಕೊಟ್ಟಿರೋ ಹೋಮ್ವರ್ಕ್ಸ್ ಎಲ್ಲ ಬರೆದಿದ್ದೀನಿ, ಅದಕ್ಕೆ ಡೈರಿ ಸ್ಕೂಲ್ ಹೋಮ್ವರ್ಕ್ಸ್ ಇದೆ. ಆಮೇಲೆ ನಾನು ಟ್ಯೂಷನಿಗೆ ಒಂದು ಸ್ಟೋರಿ ಬುಕ್ ಕೂಡ ತೊಗೊಂಡೋಗ್ತೀನಿ. ಇವಾಗ ನಾನು ಇಷ್ಟೇ ತೊಗೊಂಡೋಗೋದು. ಇವಾಗ ನನ್ನ ಪೌಚ್ ನೋಡೋಣ, ನನ್ನ ಪೌಚಲ್ಲಿ ನಾನೇನೇನು ಇಕ್ತೀನಿ ಅಂತ. ಇವತ್ತಿನ ಪೌಚ್ ನೋಡಿದಂದರೆ ಈ ಪಿಂಕ್ ಆ್ಯಂಡ್ ವೈಟ್ ಫ್ಲವರ್ ಡಿಸೈನ್ದು ಪೌಚ್. ಸೊ ಇದರಲ್ಲಿ ಏನೇನು ಇಡ್ತೀನಿ ಅಂತ ನೋಡೋಣ. ನಾನು ಒಂದು ಸ್ಕೇಲ್ ಇಟ್ಕೊತಿದ್ದೀನಿ, ಅದಾದಮೇಲೆ ಪೆನ್ಸಿಲ್ ಲೆಡ್ ಜೊತೆಗೆ ಒಂದು ಎರೇಸರ್ ಇಟ್ಕೊತಿದ್ದೀನಿ. ಆಮೇಲೆ ನೋಡೋದಂದರೆ ತುಂಬ ಪೆನ್ಸ್ ಇಟ್ಕೊತೀನಿ, ಬಿಕಾಸ್ ಐ ಆಮ್ ಅ ಪೆನ್ ಲವರ್. ಟೂ ಸ್ಪೇರ್ ಪೆನ್ಸ್ ಇಟ್ಕೊತೀನಿ, ಯಾಕಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಪೆನ್ ಕೇಳ್ತಾರೆ, ಅದಕ್ಕೆ. ನನ್ನ ಬ್ಯಾಗಲ್ಲಿ ಇವಾಗ ಹೈಲೈಟರ್, ಕರೆಕ್ಷನ್ ಪೆನ್ ಜೊತೆಗೆ ನನ್ನ ಪೌಚ್ನ ನನ್ನ ಬ್ಯಾಗಲ್ಲಿ ಇಟ್ಕೊತೀನಿ. ಇಷ್ಟೇ ನನ್ನ ಬ್ಯಾಗಲ್ಲಿ ನಾನು ಇಟ್ಕೊಳ್ಳೋದು. ಆಮೇಲೆ ನಾನು ನನ್ನ ಬ್ಯಾಗ್ಗೆ ಒಂದು ಕ್ಯೂಟ್ ಕೀ ಚೈನನ್ನು ಹಾಕ್ತಿದ್ದೀನಿ. ಬ್ಯಾಗನ್ನು ಪ್ಯಾಕ್ ಮಾಡುವಾಗ ನನ್ನ ಕ್ಯೂಟ್ ಪೆನ್ಸ್ದು ಕಲೆಕ್ಷನ್ ಬಾಕ್ಸ್ ಕೆಳಗೆ ಬಿದ್ದೋಯಿತು, ಸೊ ಅದಕ್ಕೆ ಎಲ್ಲ ಎತ್ತಿಕ್ತಿದ್ದೀನಿ. ನನಗೆ ಕ್ಯೂಟ್ ಸ್ಟಫ್ ಅಂದರೆ ತುಂಬ ಇಷ್ಟ, ಅದಕ್ಕೆ ನಾನು ಕ್ಯೂಟ್ ಪೆನ್ಸ್ ಆ್ಯಂಡ್ ಪೆನ್ಸಿಲ್ಸ್ದೊಂದು ಕಲೆಕ್ಷನ್ ಮಾಡಿದ್ದೀನಿ. ಮೊದಲಿಗೆ ನನ್ನ ಹತ್ರ ಫರ್ ಪೆನ್ ಇದೆ, ಅದಾದಮೇಲೆ 10 ಶೇಡ್ಸ್ದು ಮೈ ಮೆಲೋಡಿ ಪೆನ್ ಇದೆ, ಆಮೇಲೆ ಒಂದು ಗೇಮ್ದು ಪೆನ್ಸಿಲ್ ಇದೆ, 2 ಪೆನ್ಸಿಲ್ ಇದೆ ಗೇಮ್ದು, ಆಮೇಲೆ ಈ ಚಿಕ್ಕ ಚಿಕ್ಕ ಕ್ಯೂಟ್ ಪೆನ್ಸ್ ಇದೆ. ಮಕ್ಕಳು ಟ್ಯೂಷನ್ಗೆ ಹೋದರು. ನಾನು ಸ್ವಲ್ಪ ಹೂವು ಇತ್ತು, ಸಾಯಂಕಾಲ ಪೂಜೆ ಮಾಡೋದಿತ್ತಲ್ವ, ಅದಕ್ಕೋಸ್ಕರ ಕಟ್ತಾ ಇದ್ದೀನಿ. ನಾನು ಮಲ್ಲಿಗೆ ಹೂವು ಸ್ವಲ್ಪ ಕಟ್ಬಿಟ್ಟಿದ್ದೆ, ಆಮೇಲೆ ಜ್ಞಾಪಿಸ್ಕೊಂಡೆ ಹೊಸಬ್ರು ಯಾರಾದರೂ ಇದ್ದರೆ ಹೂವು ಕಟ್ಟೋದಕ್ಕೆ ಅವ್ರಿಗೆ ಈಸಿ ಆಗಲಿ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ನೋಡಿ, ಫಸ್ಟು ದಾರ ಈ ಕಡೆ ಎಡಗೈಯಲ್ಲಿ ಇಟ್ಕೋಬೇಕು. ಒಂದು ಹೂವು ಕೆಳಗೆ ಮೇಲೆ ಇಟ್ಕೊಂಡು ಎಡಗೈಯಲ್ಲಿರೋ ದಾರನ ಎಳೆದು ಮತ್ತು ಹೂವನ್ನು ಎಳೆದು ಇಟ್ಕೊಂಡು ಬಲಗೈಯಲ್ಲಿರೋ ದಾರನೇ ಸುತ್ತೋದಷ್ಟೇ ಕೆಳಗಡೆ ಹೂವಿಂದ. ನೋಡಿ, ನಾನು ಹೀಗೆ ಪೂಜೆ ಮಾಡಿಕೊಂಡೆ. ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದೀರಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.